ನೀವು ಹಾಕ್ಕೊಳ್ಳೋ ಅಂಥ ಕುರ್ತದಲ್ಲಿ ಒಂದು ಪಾಕೆಟ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ಪಾಕೆಟ್ ಹೇಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ವೇಸ್ಟಿಂದ ಒಂದು 2 ಇಂಚಸ್ ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ 1 ಇಂಚ್ ಅಂತ ಮಾರ್ಕ್ ಮಾಡ್ಕೋಬೇಕು, ಅಂದರೆ ಸ್ಟಿಚಿಂಗಿಗೋಸ್ಕರ ಇಟ್ಟಿರೋ ಮಾರ್ಜಿನಲ್ಲಿ. ಕೆಳಗಡೆ ಪಾಕೆಟಿಂದು ಒಂದು 5.5 ಇಂಚಸ್ ಆದರೂ ಮಾರ್ಕ್ ಮಾಡಬೇಕು. ಆಮೇಲೆ ಸೊ ಅಲ್ಲಿ ನಾಚಸ್ ಮಾಡ್ಕೊಳ್ಳಿ ನಿಮ್ಮ ರೆಫರೆನ್ಸಿಗೆ. ಆಮೇಲೆ ಲೈನ್ಸ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಸ್ಟಿಚಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಫ್ಯಾಬ್ರಿಕ್ ಪಾಕೆಟ್ ಅಟ್ಯಾಚಿಗೆ ಒಂದು 6-7 ಇಂಚಷ್ಟು ವಿಡ್ತು, ಲೆಂತು 2 ಫೋಲ್ಡಲ್ಲಿ ತೊಗೊಂಡ್ರೆ 11 ತೊಗೊಳ್ಳಿ. 1 ಫೋಲ್ಡ್ ಅಂದರೆ ನಿಮಗೆ 21-22 ತನಕ ತೊಗೊಳ್ಳಿ. ಈ ಥರ ನಾನು ಫೋಲ್ಡ್ ಮಾಡಿ ತೊಗೊಂಡಿದ್ದೀನಿ. ಓಕೆ, ಸೊ ಕಟ್ ಮಾಡ್ಕೊಂಡ್ಮೇಲೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀರಾ ಅದ್ರ ರೈಟ್ ಮೇಲೆ ರೈಟ್ ಬರಬೇಕು. ಆ ಥರ ಫ್ಯಾಬ್ರಿಕ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಮಾರ್ಕಿಂಗಲ್ಲಿ. ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಏನು ಮಾರ್ಕ್ ಮಾಡಿರ್ತೀರ ಅದಕ್ಕೆ 1 ಇಂಚ್ ಅಲ್ಲೋ ಸ್ಟಿಚಿಂಗಿಂದು. ಆಮೇಲೆ 5.5 ಇಂಚಸ್ಸು ನಾವು ಅದರದ್ದು ಲೆಂತ್ ಕೊಟ್ಟಿದ್ದು. ಕ್ರಾಸಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಟಾಪ್ ಸ್ಟಿಚ್ ಕೊಡಿ. ಈ ಥರ ಟಾಪ್ ಸ್ಟಿಚ್ ಕೊಟ್ಟಾದಮೇಲೆ ಪಾಕೆಟ್ಸ್ದು ಎಡ್ಜಸ್ ಎಲ್ಲ ಸ್ಟಿಚ್ ಮಾಡಿ, ಆಮೇಲೆ ನಿಮ್ಮದು ಮೇನ್ ಕುರ್ತಿದು ಏನಿದೆ ಟಾಪ್ ಪಾರ್ಟು ಅದ್ರ ಜೊತೆ ಅದನ್ನು ಒಂಚೂರು ಮೇಲ್ಗಡೆ ಏನು 1-2 ಇಂಚ್ ಕೊಟ್ಟಿದ್ದೀರ ಅದನ್ನು ಅಟ್ಯಾಚ್ ಮಾಡಿ, ಕೆಳಗಡೆ 1 ಇಂಚಷ್ಟು ಮಾತ್ರ, 1 ಅಥವಾ 1.5 ಇಂಚಷ್ಟು ಮಾತ್ರ ಕುರ್ತಿ ಜೊತೆನೇ ಅಟ್ಯಾಚ್ ಮಾಡಿಬಿಡಿ.